ಈ ನೈಸ್ ಟೋಲ್ ವಿಚಾರದಲ್ಲಿ ಆಗ್ತಿರುವಂತಹ ಒಂದಿಷ್ಟು ಗೊಂದಲ ಚರ್ಚೆ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ನೈಸ್ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಮಯೂಬ್ ಇದ್ರವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇಲ್ಲಿ ಏನಂತಾರೆ, ಇಲ್ಲಿ ಬಂದಂತಹ ಸವಾರರಾಗಿರ್ಬೋದು, ಕಾರ್ ಚಾಲಕರು ನಿಮ್ಮ ಜೊತೆ ಏನಂತಾರೆ? ಟೋಲ್ ಕಟ್ತೀನಿ ಅಂತಾರೆ, ಇಲ್ಲ ಏನೋ ಕಿರಿಕ್ ಮಾಡ್ತಾರೆ? ಇಲ್ಲ, ಅವ್ರ ಡೌಟ್ಸ್ನ ಏನಿದೆ ಕ್ಲಿಯರ್ ಮಾಡೋಕ್ಕೆ ಕೇಳ್ತಾರೆ. ಕೇಳಾದ್ಮೇಲೆ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಅವ್ರ ಪಡೆ ಅವ್ರು ಹೋಗ್ತಾರೆ. ಏನು ತೊಂದರೆ ಏನು ಮಾಡ್ತಾ ಇಲ್ಲ. ಯಾರಾದ್ರೂ ಬಂದು ಇಲ್ಲ ನಾವು ಟೋಲ್ ಕಟ್ಟಲ್ಲ, ನಾವ್ಯಾಕೆ ಟೋಲ್ ಕಟ್ಟಬೇಕು, ಆ ರೀತಿ ಪ್ರಶ್ನೆ ಮಾಡಿದ್ಯಾ? 100% ಅದು ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಲ್ಲಿ ಅಷ್ಟೆಲ್ಲ ಹರಡಾದ್ಮೇಲೆ ಕೇಳ್ತಾರೆ. ಅವ್ರ ಡೌಟ್ಸ್ ಏನಿದೆ ಅದು ಕೇಳ್ತಾರೆ. ಬಟ್ ಅದು ಕೇಳಾದ್ಮೇಲೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಇಲ್ಲಿ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಅದೇ ಗೋಯಿಂಗ್, ಅದೇನು ತೊಂದರೆ ಇಲ್ಲ. ಒಂದಿಷ್ಟು ಜನ ಹೋರಾಟಗಾರರು ಇಲ್ಲಿ ಬಂದು ಫ್ರೇಮ್ ಅಗ್ರಿಮೆಂಟ್ ವಿಚಾರವಾಗಿ ಪ್ರಶ್ನೆ ಮಾಡಲು ಮುಂದಾಗಿದ್ರು. ಅವ್ರಿಗೆ ಏನು ಉತ್ತರ ಕೊಡ್ತೀರಾ? ಅಥವಾ ನಿಮ್ಮ ಹತ್ರ ಫ್ರೇಮ್ ಅಗ್ರಿಮೆಂಟ್ ಇದೆಯಾ, ಏನಂತೀರಿ? ಅಲ್ಲ, ಫಸ್ಟ್ ಆಫ್ ಆಲ್ ನನಗೆ ಏನು ಕೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಬಂದಾದ್ಮೇಲೆ ಅದು ಗೊತ್ತಾಗೋದು ಏನು ಕೇಳ್ತಾರೆ. ಅದ್ರ ಬದಲು ಸುಮ್ಮನೆ ಅದ್ರ ಬಗ್ಗೆ ಇವಾಗ ಏನು ಮಾತಾಡೋದು. ಈಗ ನೀವು ಕೆಲವೊಂದಿಷ್ಟು ಟೋಲ್ಗಳಲ್ಲಿ ನೋಟಿಸ್ ಅಂಟಿಸಿದ್ದಾರೆ, ಯಾರು ಕೂಡ ಪ್ರಯಾಣಿಕರಾಗಿರ್ಬೋದು, ಸವಾರರು ಕಿರಿಕ್ ಮಾಡಬೇಡಿ, ಕೋರ್ಟ್ನಿಂದ ಯಾವುದೇ ರೀತಿ ಆದೇಶ ಬಂದಿಲ್ಲ, ಟೋಲ್ ಕಟ್ಟಬಾರ್ದು ಆದೇಶ ಬಂದ ನೋಟಿಸ್ ಅಂಟಿಸಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಯಾಣಿಕರು ಇಲ್ಲಿ ಕೂಡ ನೀವು ಅಂಟಿಸಿದ್ದಾರೆ ಅನ್ಸುತ್ತೆ. ಅಲ್ಲಿ ಅದಕ್ಕೆ ಪ್ರಯಾಣಿಕರಿಗೆ ಹಂಗಾದ್ರೆ ನೀವು ಫ್ರೇಮ್ ಅಗ್ರಿಮೆಂಟ್ ಕೂಡ ಅಲ್ಲೇ ಡಿಸ್ಪ್ಲೇ ಮಾಡಿ, ನಮ್ಗೆ ಕ್ಲಾರಿಟಿ ಸಿಗುತ್ತೆ ಮಾಡೋಣ. ಫ್ರೇಮ್ವರ್ಕ್ ಅಗ್ರಿಮೆಂಟ್ ಡಿಸ್ಪ್ಲೇ ಮಾಡೋದಕ್ಕಿಂತ ಇಲ್ಲೇ ನಮ್ಮ ಹತ್ರ ನಮ್ಮ ಮ್ಯಾನೇಜರ್ಗಳು ಇರ್ತಾರೆ ಇಲ್ಲಿ ನಮ್ಮ ಟೋಲಲ್ಲಿ. ಅವ್ರ ಹತ್ರ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಡೀಟೇಲ್ಸ್ ಎಲ್ಲ ಇದೆ, ಏನೇನಿದೆ ಅಂತ ಹೇಳ್ಬಿಟ್ಟು ಟೋಲ್ ವಿಚಾರದಲ್ಲಿ ಏನೇನು ಮಾಡಬೇಕು ಆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ ನಾವು. ಸೊ ಏನೇ ಡೌಟ್ ಇದ್ದರೆ ಕಸ್ಟಮರ್ಸ್ ಬಂದು ಕೇಳ್ಬೋದು. ಖಂಡಿತವಾಗ್ಲೂ ತಂದು ಅದು ಕೇಳಿಬಿಟ್ಟು ಡೌಟ್ ಕ್ಲಾರಿಫೈ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೇನು ತೊಂದರೆ ಇಲ್ಲ. ಫುಲ್ ಒಂದಿಷ್ಟು ಗೊಂದಲ ಉಂಟಾಗಿ ಅಥವಾ ಸವಾರರು ಪ್ರಶ್ನೆ ಮಾಡಲು ಶುರುವಾಗಿ ಅಥವಾ ಕಾರ್ ಚಾಲಕರು ಪ್ರಶ್ನೆ ಮಾಡಲು ಶುರುವಾಗಿ ಎಷ್ಟು ದಿನ ಆಯಿತು? ಅದೇ ಪ್ರಾಬ್ಲಿ ಒಂದು 4 ದಿನ ಹಿಂದೆ, ನಮ್ಮ 4-5 ದಿನ ಹಿಂದೆ ನಮ್ಮ ಯೂನಿಯನ್ ಮಿನಿಸ್ಟ್ರು ಏನು ಹೇಳಿದ್ರು, ಅದಾದಮೇಲಿಂದ ಸ್ವಲ್ಪ ಇದಾಯಿತು. ಅದಕ್ಕಿಂತ ಮುಂಚೆ ಎಲ್ಲ ಏನು ಸ್ಮೂತಾಗಿ ಆಯಿತು, ಅದರಲ್ಲಿ ಏನು ತೊಂದರೆ ಇಲ್ಲ. ಟೋಲ್ ದರ ಏರಿಕೆ ವಿಚಾರವಾಗಿ ಕೂಡ ಒಂದಿಷ್ಟು ಪ್ರಶ್ನೆ ಇರ್ತಾ ಇದ್ದಾರೆ, ಅದರ ಬಗ್ಗೆ ಏನು ನಿಮ್ಮ ಕ್ಲಾರಿಫಿಕೇಶನ್? ಸರ್, ಟೋಲ್ ನಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಆಗಲಿ ಟೋಲ್ ಕನ್ಸೆಷನ್ ಅಗ್ರಿಮೆಂಟ್ ಪ್ರಕಾರ ಆದರೆ ನಾವು 10% ಎವ್ರಿ ಇಯರ್ ರೇಸ್ ಮಾಡಬೇಕು ನಾವು ನ್ಯಾಯಾಲಯದಲ್ಲಿ. ಬಟ್ ನಾವು ಅದರಲ್ಲೂ ಒಂದು 3-4 ವರ್ಷ ನಾವು ರೇಸ್ ಮಾಡಿದೆ, ವಿತೌಟ್ ರೇಸೇ ನಾವು ಹೋಗಿದ್ದೆ, ಡಿಸ್ಕೌಂಟೆಡ್ ರೇಟಲ್ಲೇ ಹೋಗ್ತಾ ಇದ್ವಿ ನಾವು ಇವಾಗ ಪ್ರೆಸೆಂಟ್. ಆಲ್ಮೋಸ್ಟ್ ಒಂದು 3 years to 4 years ವಿ ಹ್ಯಾವ್ ನಾಟ್ ಇನ್ಕ್ರೀಸ್ ದ ಟೋಲ್. ಇನ್ ಬಿಟ್ವೀನು ಮಾಡಿದ್ವಿ, ಆಮೇಲೆ ಈಗ ಮತ್ತೆ ರೀಸೆಂಟಾಗಿ ಮತ್ತೆ ಶುರು ಮಾಡಿದ್ವಿ ಟೋಲ್ ಇನ್ಕ್ರೀಸ್ ಮಾಡಿ. ರೀಸೆಂಟ್ ಯಾವಾಗ ಹೆಚ್ಚಾಯಿತು ಸರ್? ಈಗ ಒಂದು 3 years ಇಂದ ಕಂಟಿನ್ಯೂಸ್ ಆಗಿ ರೇಸ್ ಆಗ್ತಾ ಇದೆ. ಮತ್ತೆ ಎಷ್ಟಿದೆ ಸರ್ ಈಗ ಇಲ್ಲಿಂದ ಕನಕಪುರ ಆಗಿರ್ಬೋದು ಅಥವಾ ಬನ್ನೇರ್ಘಟ್ಟ, ಅದು ಎಷ್ಟಿದೆ ಸರ್? ಒನ್ ಸೈಡ್ ಟೋಲ್ ಅಲ್ಲಿ ಹಾಕಿರೋ ದರ ಒನ್ ಸೈಡ್ ಹೆಂಗೆ ಅಂತದು ಅಲ್ಲಿ ರೇಟ್ ಹಾಕಿದಿರಲ್ಲ ಸರ್, ಅದು ಒನ್ ಸೈಡ್ ಆ ಟೋಲ್? ಹೌದೌದು, ಒನ್ ಸೈಡ್ ಟೋಲ್. ಡಿಪೆಂಡ್ಸ್ ಆನ್ ಯಾವ ಲೊಕೇಶನ್ಗೆ ಹೋಗ್ಬೇಕಂತೆ, ಪ್ರತಿಯೊಂದು ಇದಕ್ಕೂ ಒಂದೊಂದು ರೇಟ್ ಇದೆ. ಅದೇ ಡಿಪೆಂಡ್ಸ್. ಇವಾಗ ನೋಡಿ, ಲಿಂಕ್ ರೋಡಿಗಾದರೆ ಇಲ್ಲಿಂದ 122 ರೂಪಾಯಿ ಆಗುತ್ತೆ ಲಿಂಕ್ ರೋಡಿಗಾದರೆ. ಹಾಗೆ ಇಲ್ಲಿಂದ ನಮ್ಮ ಸೋಂಪುರಕ್ಕಾದರೆ 39 ರೂಪಾಯಿ ಆಗುತ್ತೆ. ಆ ಥರ ಡಿಫ್ರೆಂಟ್ ರೇಟ್ಸ್ ಇದೆ. ನೈಸ್ ಸಂಸ್ಥೆ ವೈಸ್ ಪ್ರೆಸಿಡೆಂಟ್ ಅವರ ಮಾತು. 4 ದಿನದ ಹಿಂದೆ ಯಾವಾಗ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಯಾರು ಕೂಡ ಟೋಲ್ ಕಟ್ಟಬೇಡಿ ಅಂತ. ಅದಾದ ಬೆನ್ನಲ್ಲೇ ಒಂದಿಷ್ಟು ಸವಾರರಾಗಿರಬಹುದು ಕಾರ್ ಚಾಲಕರು ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕಿರಿಕ್ ಮಾಡ್ತಿದ್ದಾರೆ. 4 ದಿನದ ಹಿಂದೆ ಈ ರೀತಿಯಲ್ಲಿ ಶುರುವಾಗಿರುವುದರಿಂದ ಇದೀಗ ಪ್ರಯಾಣಿಕರಿಗೆ ಅಥವಾ ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂತಹ ಸಲುವಾಗಿ ನಾವು ಕೂಡ ನೋಟಿಸ್ ಅನ್ನು ತಮ್ಮ ಟೋಲ್ನಲ್ಲೇ ಅಂಟಿಸಿದ್ದೀವಿ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕೇವಲ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.